ಅವಾಗಲೇ ನಾನು ನಮ್ಮ ಬಂಧು ಮಿತ್ರರು ಸನ್ಮಾನ ಮಾಡಬೇಕನ್ನೋ ಒಂದು ಅರ್ಜೆಂಟಲ್ಲಿ ಎಲ್ಲರಿಗೂ ಬೇಗ ಬೇಗ ಮಾತಾಡಿದೆ. ಈಗ ನಮ್ಮ ಎಲ್ಲ ಪತ್ರಿಕಾ ವರ್ಗದವರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಯೂಟ್ಯೂಬ್ ಇವ್ರಿಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಚಿತ್ರ ಟ್ರೈಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಎಲ್ಲ ಒಂದು ಹಂತದ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಈಗ ನಾನು ರಿಲೀಸ್ಗೆ ರೆಡಿ ಇದ್ದೀನಿ. ಸೆಪ್ಟೆಂಬರ್ 2nd ವೀಕ್ ಅಲ್ಲ 3rd ವೀಕ್ ರಿಲೀಸ್ ಬರ್ತಾ ಇದ್ದೀನಿ. ಸೊ ಈ ಮಟ್ಟಕ್ಕೆ ಬರಬೇಕಂದ್ರೆ ಕೇವಲ ನಾನು, ನನ್ನ ಬಂಧು ಮಿತ್ರರು ಮಾತ್ರ ಅಲ್ಲ, ನನ್ನ ಸಹಕಾರಿಗಳು ಅಂದರೆ ನನ್ನ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ರೆ ಶ್ರೀಯುತ ನಮ್ಮ ಮೈಸೂರು ಮಂಜುಳಾ ಮೇಡಮ್ ಆಗಿರ್ಬೋದು, ಅವ್ರಿಗೂ ನಾನು ಧನ್ಯವಾದ ಹೇಳ್ಕೊಡ್ತೀನಿ. ರಾಜಾವಲಿ ಸಿನಿಮಾದಲ್ಲಿ ನೀವು ನೋಡಿದ್ರಿ, ಈಗ ಹಳ್ಳಿ ಸೊಡಗಿನ ಇಟ್ಕೊಂಡು ಇವತ್ತಿನ ಕಾಲದಲ್ಲಿ ಹುಡುಗರು ಹೇಗೆ ಒಂದು ಪಡ್ಡೆ ಹುಡುಗರಾಗಿರ್ತಾರೆ, ಹೋಗ್ತಾ ಹೋಗ್ತಾ ಅವರ ಒಂದು ಅರಿವನ್ನ ಅರ್ಥಕೊಂಡು ಒಂದು ಸಮಾಜ ಸೇವೆ ಮಾಡೋದು, ಇಲ್ಲ ಅದರಿಂದ ಒಂದು ಹಳ್ಳಿ ಊರುಗಳ ಜನಗಳಿಗೆ ಒಳ್ಳೇದು ಮಾಡೋದು. ಸೊ ಈ ಥರದ್ದು ಅಂದ್ಕೊಂಡು ಹೋದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಉಡಾಟರಾಗಿದ್ದಾಗ, ತುಂಟರಾಗಿದ್ದಾಗ ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಲೈಫ್ನ. ಏನಾದ್ರು ಒಂದು ಒಳ್ಳೇದಂತ ಮಾಡಕ್ಕೆ ಹೋದಾಗ ಏನೆಲ್ಲ ತೊಂದರೆಗಳಾಗ್ತವೆ ಅಂತ ಅದನ್ನು ನಾನು ಮಿಸ್ಟರ್ ರಾಜಾವಲಿ ಅನ್ನೋ ಚಿತ್ರದಲ್ಲಿ ಹೇಳಿಕೊಟ್ಟಿದ್ದೀನಿ. ಇದು ಮೇನ್ ಟ್ರೆಂಡ್. ಅಂದರೆ ಕೊನೆಯಲ್ಲಿ ನೀವು ಎಂಥ ಒಳ್ಳೇದು ಮಾಡೋರು ಕೆಟ್ಟದ್ದು ಹಾಗೆ ಆಗುತ್ತೆ. ಆ ಕೆಟ್ಟದ್ರಿಂದ ಆಮೇಲೆ ಏನಾಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗಿದ್ದು. ಸೆಪ್ಟೆಂಬರ್ 2nd ಇಲ್ಲ 3rd ವೀಕ್ ಮಾಡ್ಬೇಕು ಅನ್ಕೊಂಡು. ಹಾಗೂ ನಮ್ಮ ರೇಖಾದಾಸ್ ಮೇಡಮ್ ಆಗಿರ್ಬೋದು ಬಂದಿದ್ದಾರೆ, ಅವರು ಕೂಡ ನಾನು ತುಂಬ ಧನ್ಯವಾದ ಅರ್ಪಿಸ್ತೀನಿ. ಶೂಟಿಂಗಲ್ಲಿ ಎಲ್ಲೇ ಆಗಿರ್ಬೋದು ತುಂಬ ನಮಗೆ ಸಹಕಾರ ನೀಡಿ ಒಳ್ಳೇದು ಮಾಡಿದ್ದಾರೆ. NTR ನಟರಾಜ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಆಮೇಲೆ ಪಟ್ರೆ ನಾಗರಾಜ್ ಅವರು ಕೂಡ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ. ನಂದಿಹಳ್ಳಿ ಶಿವಣ್ಣ ಆ್ಯಕ್ಟ್ ಮಾಡಿದ್ದಾರೆ MLA ಆಗಿ, ಅವರು ಕೂಡ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಉಮಾ ಹೆಬ್ಬೂರ್ ಅವರು ಬಂದಿದ್ದಾರೆ, ಅವರು ಕೂಡ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ತಂಗಿ ಪಾತ್ರ ರೂಪಾ ಅವರು ಮಾಡಿದ್ದಾರೆ, ತುಂಬ ಮುದ್ದಾಗಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದಯಿಸ್ಕೊಂಡು ಒಬ್ಬ ಬಂದು ಮಾಡಿದರೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಇನ್ನು ಎಲ್ಲ ನಮ್ಮ ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟರ್ ಆಗಿ ಹೀರೋಯಿನ್ ಅವರು ಬಂದಿಲ್ಲ, USA ಹೋಗಿದ್ದಾರೆ. ಪಾಪ ಅವರು ತುಂಬ ವ್ಯಥೆಪಟ್ಟರು, ನಾನು ಇದ್ದರೆ ಚೆನ್ನಾಗಿರ್ತದೆ ಈ ಟೈಮಲ್ಲಿ ಅಂತಂದು. ಅವ್ರು ಬಂದಿಲ್ಲ. ಶ್ರುತಿ ಬಬಿತಾ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಲ್ಲ ನೋಡಿದ್ದೀರ. ಹಾಗೆ ಹೀರೋ ಫ್ರೆಂಡ್ಸ್ ಆಗಿ ಮಂಜಣ್ಣ ಅಂತ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಗಿರೀಶ್ ಅವರು ಬಂದಿದ್ದಾರೆ, ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಹರೀಶ್ ಅವರು ಬಂದಿದ್ದಾರೆ ಹಾಸನದಿಂದ, ಅವರು ಕೂಡ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನು ಯಾರ್ಯಾರು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬಂದಿರೋ ಅವರೆಲ್ಲರೂ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ, ಆರಿಸಿ, ಆಶೀರ್ವದಿಸಿ ಅಂತ ಕೇಳ್ತೀನಿ.